ಇನ್ನು ಪರಿಷತ್ ಸದಸ್ಯ ರವಿಕುಮಾರ್ ವಿರುದ್ಧ ಕಾಂಗ್ರೆಸ್ ದೂರು ಕೊಡುವುದಕ್ಕೆ ಮುಂದಾಗಿದೆ. ಸಭಾಪತಿ ಹೊರಟ್ಟಿಗೆ ಮತ್ತು ಮಹಿಳಾ ಆಯೋಗಕ್ಕೆ ದೂರು ಕೊಡುವುದಕ್ಕೆ ಮುಂದಾಗಿದೆ. ಪರಿಷತ್ ಸದಸ್ಯತ್ವದಿಂದ ರವಿಕುಮಾರ್ ಅವರನ್ನ ಅಮಾನತು ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿ ಈ ದೂರು ಸಲ್ಲಿಕೆ ಆಗಿದೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮನೋಹರ್ ಅವರು ದೂರನ್ನು ಕೊಟ್ಟಿದ್ದಾರೆ. ಸೊ ಗೊತ್ತಿಲ್ಲ ಯಾಕೆ ಇಷ್ಟೊಂದು ಕೆಳ ಹಂತಕ್ಕೆ ಹೋಗ್ತಾ ಇದೆ ಅಂತ ನಮ್ಮ ರಾಜಕಾರಣ. ಆಗಲೇ ಹೇಳಿದೆ, ಬುದ್ಧಿವಂತರ ಚಾವಡಿ ಒಂದು ಕಾಲಕ್ಕೆ. ಯಾರೆಲ್ಲ ಇದ್ರು ರೀ, ಶಾಂತವೀರಿ ಗೋಪಾಲ್ ಗೌಡರು, ಬಾಳಿಗರು, ಎಂಥೆಂಥವರು ಅವರು ಮಾತಾಡ್ತಾರೆ ಅಂತ ಹೇಳಿದ್ರೆ ಕೂತು ಆಲಿಸ್ಕೊಳ್ತಾ ಇದ್ರು. ಏನೋ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುತ್ತಾರೆ, ಇಡೀ ರಾಜಕಾರಣದ ಆಳಾಗಲವನ್ನು ಬಲ್ಲಂಥವರು ಮಾತಾಡ್ತಾ ಇದ್ದಾರೆ ಅಂತ ಅಂದುಕೊಳ್ಳಲಾಗಿತ್ತು. ಚಿಂತನ ಮಂಥನ ಆಗ್ತಾ ಇತ್ತು. ಆದರೆ ಇವತ್ತು ಪರಿಷತ್ತಿಗೆ ಬರುವಂಥವ್ರು ಇಂಥವರಾಗಿದ್ದಾರೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತೀವಿ. ಅಂಥ ಸಂಸ್ಕೃತಿಯನ್ನು, ಅಂಥ ಮಣ್ಣಿನ ಅಂತಸತ್ವವನ್ನು ಮಾತಾಡುವಂಥವ್ರು ರವಿಕುಮಾರ್ ಅಂತ ಅಂದ್ಕೊಂಡಿದ್ವಿ. ಆದರೆ ಇಷ್ಟು ಕೀಳು ಹಂತಕ್ಕೆ ಹೋಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಗೊತ್ತಿಲ್ಲ ಅವರು ಇದಕ್ಕೆ ಏನು ಹೇಳ್ತಾರೆ ಅಂತ. ಈ ಹೇಳಿಕೆಗಳಿಗೆ ಅವರು ತಮ್ಮದೇ ಆದಂಥ ವ್ಯಾಖ್ಯಾನವನ್ನು ಕೊಡಬಹುದು. ನಾನು ಹಂಗೆ ಹೇಳಲಿಲ್ಲ, ನನ್ನ ಮಾತನ್ನು ತಿರುಚಲಾಗಿದೆ, ನನ್ನ ಮುಖ ಕಾಣಿಸ್ತಾ ಇದೆಯಾ, ಧ್ವನಿ ಮಾತ್ರ ಇದೆ, ಧ್ವನಿಯನ್ನು ಯಾರೋ ನಕಲು ಮಾಡಿದ್ದಾರೆ, ಈ ಥರದನ್ನು ಹೇಳಬಹುದು. ಗೊತ್ತಿಲ್ಲ. ಈ ಹಿಂದೆ ಗೊತ್ತಿದೆಯಲ್ಲ ನಮಗೆ, ಈ ಹಿಂದೆ MLCಗಳು ಏನೆಲ್ಲ ಹೇಳಿದ್ದಾರೆ, ಮಹಿಳೆಯರ ವಿರುದ್ಧ ಯಾವ ರೀತಿಯಾಗಿ ಅವಾಚ್ಯವಾಗಿ ಹೇಳಿದರು, ಆಮೇಲೆ ಏನೆಲ್ಲ ಆಯಿತು ಕೇಸ್ಗಳು ಗೊತ್ತಿದೆ. ಇಲ್ಲೂ ಅವರು ಹೇಳ್ಬೋದು, ಆದರೆ ಅವರ ಅಂತಃಕರಣವನ್ನು ಅವರು ಪ್ರಶ್ನೆ ಮಾಡಿಕೊಳ್ಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.